ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಬಿದಿಯ ಮಳೆ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ಓ ತಂದ್ಯಾ? ಅಪ್ಪ ನೀವು ಕೇಳಿದ್ರಲ್ಲ, ಇದರಲ್ಲಿದೆ, ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ರಂಗಣ್ಣ ಕೊಟ್ಟಿದ್ದಾರೆ ಅಂದಮೇಲೆ ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಇದನ್ನು ತಗೊಂಡೋಗಿ ಜಯಂತ್ ಅವ್ರ ಮನೆಗೆ ಕೊಟ್ಬಿಡು. ನಾನಾ ಅಂದರೆ ಜಯಂತ್ ಅವ್ರ ಮನೆ ಗೊತ್ತಿರೋದು ನಿನಗೆ ತಾನೆ, ಅಂದಮೇಲೆ ನೀನು ತಾನೇ ಹೋಗಬೇಕು. ಅಮ್ಮ ಅದು ಹಾಗಲ್ಲ ಅಮ್ಮ. ಇವನು ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಅದೆಲ್ಲ ಏನು ಬೇಡ ಅಪ್ಪ. ಇದನ್ನ ನಾವು ತಗೊಂಡೋಗಿ ಕೊಡೋ ಅವಶ್ಯಕತೆ ಏನಿಲ್ಲಪ್ಪ. ಮತ್ತೆ ಇಲ್ಲಿಂದನೇ ಸ್ಕ್ಯಾನ್ ಮಾಡಿ ಕಳಿಸ್ಬೋದು. ಈ ಕಾಪಿಗಳನ್ನೆಲ್ಲ ನಾನು ಸ್ಕ್ಯಾನ್ ಮಾಡ್ಕೊಂಡು ತಂದಿದ್ದೀನಿ. ಅವ್ರಿಗೆ ಮೇಲ್ ಮಾಡಿದ್ರೆ ಅವರಲ್ಲೇ ಪ್ರಿಂಟೌಟ್ ತಗೋತಾರೆ. ಅದೆಲ್ಲ ನನಗೆ ಗೊತ್ತಾಗಲ್ಲಪ್ಪ. ಅದೇನು ಮಾಡ್ತೀಯ ಮಾಡು, ಆದಷ್ಟು ಬೇಗ ಇದು ಅವ್ರ ಕೈ ತಲುಪಬೇಕು ಅಷ್ಟೇ. ಸರಿಯಪ್ಪ, ಅವ್ರಿಗೆ ನಾನು ಮೇಲ್ ಮಾಡ್ತೀನಿ ಅಂತ ಫೋನ್ ಮಾಡಿ ಹೇಳ್ತೀನಿ. ಹೇಳಿ ಮಿಸ್ಟರ್ ವಿಶ್ವ. ಜೈನ್ ಸರ್, ನೀವು EC ಕೇಳಿದ್ರಲ್ಲ, ಅದನ್ನು ನಾನು ನಿಮಗೆ ಮೇಲ್ ಮಾಡ್ತೀನಿ. ನೀವು ಪ್ರಿಂಟೌಟ್ ತೊಗೊಳ್ಳಿ. ಶೋರ್, ಥ್ಯಾಂಕ್ ಯು ಸೊ ಮಚ್. ನಾನು ಪ್ರಿಂಟ್ ತೊಗೋತೀನಿ. ಸರಿಯಪ್ಪ, ಇದನ್ನು ಸ್ಕ್ಯಾನ್ ಮಾಡಿ ಅವ್ರಿಗೆ ಮೇಲ್ ಮಾಡ್ತೀನಿ. ಸರಿಯಪ್ಪ, ಅದೇನೋ ಮೇಲೋ ಗೀಲೋ ಏನೋ ಬೇಗ ಬೇಗ ಮಾಡು. ನನ್ನ ಮೇಲ್ ಐಡಿಯಿಂದ ಕಳಿಸಿದ್ರೆ ಅದನ್ನು ಜಾನು ನೋಡಿದ್ರೆ ಬೇಡ, ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ತಾನು ಮೇಲ್ ಐಡಿಯಿಂದನೇ ಕಳಿಸೋಣ. ಮೇಲ್ ಮಾಡ್ತಿದ್ಯಾ? ಹೇಯ್, ಯಾವಾಗಲೂ ಒಳ್ಳೆ ಆಂಜನೇಯನ ಬಾಲೆ ಥರ ನನ್ನಿಂದನೇ ಸುತ್ತಾ ಇರ್ತೀಯಲ್ಲ, ಯಾಕೆ? ನಾನು ನನ್ನ ಮಾವನ ಮಗನ ಹಿಂದೆ ಹೋಗ್ತಿರೋದು, ಬೇರೆ ಹುಡುಗನ ಹಿಂದೆ ಅಲ್ವಲ್ಲ. ಸರಿ ಬಿಡು. ವಿಶ್ವ, ನಿನ್ನೆ ನೀನು ಅವ್ರ ಮನೆಗೆ ಹೋಗಿ ಬಂದ್ಯಲ್ಲ, ಅವ್ರ ಮನೆ ಹೇಗಿದೆಯೋ? ಮನೆ ಹೇಗಿದೆ ಅಂದರೆ ಮನೆ ಥರನೇ ಇದೆ. ಅದೇ ನನಗೆ ಗೊತ್ತಿಲ್ವಾ? ಅಂದರೆ ಅವರು ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತಲ್ವಾ. ನಮ್ಮ ಲೈಫ್ ಸ್ಟೈಲ್ಗೂ ಅವ್ರ ಲೈಫ್ ಸ್ಟೈಲ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ಅವ್ರ ಮನೆ ಹೇಗಿದೆ ಅಂತ ಕೇಳಿದೆ. ಮನೆ ತುಂಬ ಚೆನ್ನಾಗಿದೆ, ನಮ್ಮ ಮನೆಗಿಂತ ದೊಡ್ಡದಾಗೆ ಇದೆ. ಲೋ ವಿಶ್ವ, ನಮ್ಮ ಮನೆ ಹಳ್ಳಿಯಲ್ಲಿರೋ ದೊಡ್ಡ ಮನೆ, ಅವ್ರ ಮನೆ ಸಿಟಿಯಲ್ಲಿರೋ ದೊಡ್ಡ ಮನೆ. ನಾನು ಅಲ್ಲಿಗೆ ಬಂದಿದ್ರೆ ನೋಡ್ಬೋದಾಗಿತ್ತು, ಆದರೆ ನೀನು ನನ್ನನ್ನು ಕರ್ಕೊಂಡೇ ಹೋಗ್ಲಿಲ್ವಲ್ಲ, ಅದಕ್ಕೆ ನಿನ್ನ ಹತ್ರ ಕೇಳಿ ತಿಳ್ಕೊತಿದ್ದೀನಿ. ಅದೆಲ್ಲ ನಿನಗೆ ಯಾಕೆ? ಯಾಕೆ ಅಂದರೆ ಕ್ಯೂರಿಯಾಸಿಟಿ ಕಣೋ. ಅದೆಲ್ಲ ಏನು ಬೇಡ. ನೋಡ್ತಾನೋ, ಮನೆ ಹೇಗಿರುತ್ತೆ ಅನ್ನೋದು ಮುಖ್ಯ ಅಲ್ಲ, ಮನೇಲಿರೋರ ಮನಸ್ಸು ಹೇಗಿರುತ್ತೆ ಅನ್ನೋದು ಮುಖ್ಯ. ಅದನ್ನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ. ಏನಾದರೂ ಕೇಳಿದ್ರೆ ಹೇಗೆ ಹೇಳ್ತೀಯ ನೋಡು. ಸರಿ ಬಿಡು, ಮುಂದಿನ ಸಲ ಹೋದಾಗ ನನ್ನನ್ನು ಕರ್ಕೊಂಡು ಹೋಗು, ನಾನೇ ನೋಡಿ ಎಲ್ಲ ತಿಳ್ಕೊತೀನಿ. ಇವಳನ್ನ ಮಾತ್ರ ಅಲ್ಲಿಗೆ ಕರ್ಕೊಂಡು ಹೋಗಬಾರ್ದು. ಅದೇನಾದರೂ ಜಾನು ಮನೆ ಅಂತ ಇವಳಿಗೆ ಗೊತ್ತಾದರೆ ನನ್ನ ಕತೆ ಮುಗೀತು. ಅದೆಲ್ಲ ಏನು ಬೇಡ. ನೀನನ್ನು ಯಾಕೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು? ಯಾಕೋ ಹೀಗೆ ಹೇಳ್ತಿದ್ಯಾ? ಆ ಮನೆ ಏನಾದರೂ ನಿನಗೆ ಬೇಕಾಗಿರೋ ಮನೆನಾ, ಅಥವಾ ನಾನು ಅಲ್ಲಿಗೆ ಬಂದುಬಿಟ್ರೆ ಅವ್ರ ಆಸ್ತಿ ಏನಾದರೂ ಕಡಿಮೆ ಆಗೋಗುತ್ತಾ? ನೋಡು, ಈ ಥರ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ನಿನಗೆ ಕೋಪನಾದರೂ ಬರಲಿ, ತಾಪನಾದರೂ ಬರಲಿ, ಮುಂದಿನ ಸತಿ ಅಲ್ಲಿಗೆ ಹೋದಾಗ ನನ್ನನ್ನು ಕರ್ಕೊಂಡು ಹೋಗ್ಬೇಕಷ್ಟೇ. ಅಕಸ್ಮಾತ್ ಕರ್ಕೊಂಡು ಹೋಗಿಲ್ಲ ಅಂದರೆ ಮಾವನ್ ಹೇಳಿ ನಾನೇ ನಿನ್ನ ಜೊತೆ ಬರ್ತೀನಿ. ಗೌಡ್ರೆ, ಯಾಕೆ ಹಿಂಗ್ ಆಡ್ತಿದ್ರಿ? ಅಯ್ಯೋ, ಏನಾಯ್ತಪ್ಪ ನಿಮ್ಗೆ? ಇದೊಳ್ಳೆ ಅತಿ ಆಯ್ತು ನಿಮ್ದು. ಈಡ್ ದಿನ ನಗ್ನಗ್ತಾ ಇದ್ರಿ, ಎಲ್ರು ನಗಿಸ್ತಾ ಇದ್ರಿ, ಹುಲಿ ಓಡಾಡ್ಕೊಂಡಂಗಿದ್ರಿ. ಏನಾಯ್ತಪ್ಪ? ಗೌಡ್ರೆ, ನೀವು ಮದ್ವೆ ಆಗಿರೋದು ಅದಕ್ಕೆ ತಾನೆ? ಏನು ಆಗಲ್ಲ ಕಣಪ್ಪ, ಸುಮ್ಮನೆ ಅಳ್ಬೇಡಿ.
ದೇವಸ್ಥಾನ ಕಣಪ್ಪ ಇದು, ಹಿಂಗೆಲ್ಲ ಕೂತ್ಕೊಂಡು ನಿಮ್ಮಂತವ್ರು ಆಡಬಾರ್ದು. ಬನ್ನಿ ಹೋಗಮ್ಮ, ಬನ್ನಿ ಗೌಡ್ರೆ ಹೋಗಮ್ಮ. ಅಳ್ಬೇಡಿ ಗೌಡ್ರೆ ಪ್ಲೀಸ್. ಈಗ ಹಳಂತದ್ದು ಏನಾಗತ್ತೆ? ಏನಂದ ಮೇಡಮ್ ಅವ್ರು ಕುತ್ಕೊಂಡು ತಾಳಿ ಇರೋ ವಿಷಯ ಲಕ್ಷ್ಮತೆಗೆ ಗೊತ್ತಾಗ್ಬಿಟ್ಟದಕ್ಕಲ್ಲ. ಅಂದ್ರೆ ತಾಳಿ ಕಟ್ಟಿದ್ ನೀವೇ ಅನ್ನೋದು ಗೊತ್ತಾಗೋಗದ? ಇಲ್ಲಕ್ಕಲ್ಲ, ಆದ್ರೂ ಅವ್ರು ಹತ್ತಿತ್ತು, ಅವ್ರು ಸಂಕಟ ಪಟ್ಟಿದ್ದು ನೋಡ್ತಿದ್ರೆ ನಾನು ಯಾಕಾದ್ರೂ ಇಂಥ ಕೆಲಸ ಮಾಡಿದ್ನು ಅಂತ ನನ್ನ ಮೇಲೆ ನನಗೆ ಕೋಪ ಬರ್ತೈತೆ ಕಲ. ನನ್ನ ತಪ್ಪಿಂದ ಮೇಡಮ್ ಅವರು ಲಕ್ಷ್ಮತ್ತೆ ಅಳಂಗಾಗೈತಲ್ಲ. ಗೌಡ್ರೆ ಏನ್ ಈಟೋ ದೆಮೋಸಲ್ಲಿ ನೀವು ಮಾತಾಡ್ತಾ ಇರೋದು ನೋಡಿದ್ರೆ ಎಲ್ಲಾ ವಿಷಯನೂ ಇವಾಗ್ಲೇ ಹೋಗಿ ಹೇಳ್ಬಿಡ್ತೀನಿ ಅನ್ನಂಗದೆ. ಬೇಡ ಕಣಪ್ಪ ಬೇಡ. ಇಲ್ಲ ಕಲ, ನಂಗೆ ಯಾಕೋ ಇದೇ ಸರಿ ಅನ್ನಿಸ್ತದೆ. ಮಾಡಿರೋ ತಪ್ಪು ಮುಚ್ಚಿಟ್ಟಷ್ಟು ಅದು ನನ್ನನ್ನು ಸುಡೋದು ಅಲ್ಲದೆ ನನ್ನ ಸುತ್ತಮುತ್ತ ಇರೋರ್ನೆಲ್ಲರನ್ನೂ ಸುಡುತ್ತೆ. ಒಂದಲ್ಲ ಒಂದಿನ ಸತ್ಯ ಈಚೆಗೆ ಬರಲೇಬೇಕು. ನಾನು ತಪ್ಪಿತಸ್ಥ ಅನ್ನೋದು ಎಲ್ರಿಗೂ ಗೊತ್ತಾಗ್ಲೇಬೇಕು. ಅದಕ್ಕೆ ಹೇಳ್ಬಿಡ್ತೀನಿ ಕಲ, ಇವತ್ತು ಎಲ್ರಿಗೂ ನಿಜ ಹೇಳ್ಬಿಡ್ತೀನಿ.